ನೋಡಿ, ಬಿಜೆಪಿ ಏನು ಮಾತಾಡಿದ್ದಾರೆ, ಏನು ಪ್ರಸ್ತಾವನೆ ಮಾಡ್ತಾರೆ ಅದು ಅಪ್ಪ ಸುಳ್ಳು. ನಾನು ಹೇಳಿದ್ದೇನೆ, ನಾವು ಇಂಥ ಅನೇಕ ಸಂದರ್ಭದಲ್ಲಿ ಕೋರ್ಟ್ಗಳಲ್ಲಿದೆ, ಕೋರ್ಟ್ಗಳಲ್ಲಿ ಚರ್ಚೆ ಆಗ್ತದೆ, ಇವೆಲ್ಲ ಕೋರ್ಟ್ಗೆ ಹೋಗ್ತದೆ, ಕೋರ್ಟ್ಗಳು ಸಂವಿಧಾನಗಳು ನಾನು ಇದು ರಾಜಕೀಯವಾಗಿ ಅದನ್ನು ಉಪಯೋಗಿಸ್ಕೊಳ್ತೇನೆ. ಅವ್ರಿಗೇನು ಇಲ್ಲ, ಅವ್ರಿಗೆ ರಾಜಕೀಯ ದೇ ಹ್ಯಾವ್ ಫೇಲ್ಡ್ ಇನ್ ದೇರ್ ಬಜೆಟ್. ಸೆಂಟ್ರಲ್ ಗವರ್ಮೆಂಟ್ ಹ್ಯಾಸ್ ಫೇಲ್ಡ್ ಇನ್ ದೇರ್ ಬಜೆಟ್. ದೇ ಕುಡ್ ನಾಟ್ ಗಿವ್ ಎ ಗುಡ್ ಬಜೆಟ್, ದೇ ಗೇವ್ ಎ ಪೊಲಿಟಿಕಲ್ ಬಜೆಟ್. ಖಂಡಿತ ಕಾನೂನು ಹೋರಾಟ ನಾನು ನೋಡ್ತೀನಿ. ಪಾರ್ಲಿಮೆಂಟ್ ಹೊರಗಡೆ ಏನಾಗಿತ್ತು ಅಂದ್ರೆ ನಾನು ಖಂಡಿತ ಕಾನೂನು ಬಗ್ಗೆ ಏನ್ ಬೇಕು ನಾನು ಹೋರಾಟ. ಸರ್, ಕಾಂಗ್ರೆಸ್ ಸಂವಿಧಾನ ಬದಲಾವಣೆ ಆಗಬಾರ್ದು ಅಂತ ಮಾತನ್ನ ಇತ್ತು, ಆದ್ರೆ ಈಗ ನೀವ್ ಹೇಳಿರೋದನ್ನೇ ದೊಡ್ಡದಾಗಿ ಅಸ್ತ್ರ ಮಾಡ್ಕೊಂಡಿದ್ದಾರೆ ಸರ್. ಬದಲಾವಣೆ ಆಗಿದೆ, ನಾವು ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ. ಐ ಹ್ಯಾವ್ ನಾಟ್ ಸೆಡ್ ದಟ್ ಎನಿವೇರ್ that we are going to change the constitution. I have said that on various judgments, ಆದ್ಮೇಲೆ ಬೇಕಾದ ಸಂವಿಧಾನಗಳು ಬೇಕಾದಷ್ಟು ಆಗಿದೆ ಅಂತ ಹೇಳಿದ್ದೇನೆ. ಬಿಜೆಪಿ ರಾಜಕೀಯ ಅಷ್ಟೇ, ಅವ್ರಿಗೆ ಬೇಕಾಗಿದೆ ರಾಜಕೀಯ. ನನ್ನ ಹೆಸರು ನಮ್ಮ ಪಾರ್ಟಿ ಲೀಡರ್ಸ್ ಹೇಳಿಲ್ಲ ಅಂದ್ರೆ ಅವ್ರಿಗೆ ನಿದ್ದೆ ಬರ್ತದೆ. ಸರ್, ರಾಜ್ಯಸಭೆಯಲ್ಲೂ ಕೂಡ ಇದು ಬಹಳಷ್ಟು ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ಸರ್. ರಾಜ್ಯಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ ಸರ್. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ಆ ರೀತಿ ಬದಲಾವಣೆ ಮಾಡಕ್ ಬಿಡಲ್ಲ ಅಂತ. ಇದ್ದಾರೆ. We are there to protect our constitution. It is our birthright. It is our party right. We have given constitution to this country. We will protect it. Yes. This BJP is trying to. They wanted to cover up their mistakes. That's why they are trying to create. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.